ಹಿಂದಿನ ದಿವಸ ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸ್ಥಾಪನೆ, ಪಾಲನೆ, ವಿನಾಶ 3 ಕರ್ತವ್ಯಗಳನ್ನು ಪರಮಾತ್ಮ ಹೇಗೆ ಮಾಡ್ತಾರೆ ಅನ್ನೋಂಥದ್ದನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಮಾನವ ಮೋಕ್ಷ ವೃಕ್ಷ, ಇದಕ್ಕೆ ಕಲ್ಪ ವೃಕ್ಷ ಅಂತ ಹೇಳಾಗ್ತದೆ. ಕಲ್ಪ ವೃಕ್ಷ ಹೇಗೆ ಬೆಳೀತದೆ, ಹೇಗೆ ಅವಸಾನ ಹೊಂದುತ್ತದೆ. ಈಗ ಒಂದು ಬೀಜ ಹಾಕ್ತೀವಿ, ಆ ಬೀಜ 2 ನಾಟಿಗೆ ಆಗ್ತದೆ, ಮತ್ತೆ ಬೆಳೀತದೆ, ಕಾಂಡ ಆಗ್ತದೆ, ಟೊಂಗೆ ಟಿಸುಳುಗಳು, ರೆಂಬೆ ಕೊಂಬೆಗಳು ದೊಡ್ಡದಾಗ್ತದೆ. ಅದರ ಅವಧಿ ಮುಗೀತು ಅಂದರೆ ಮತ್ತೆ ಅವಸಾನ ಹೊಂದುತ್ತದೆ. ಅದಕ್ಕೆ ಮನುಷ್ಯನಿಗೂ ಕೂಡ ಹೇಳ್ತಾರೆ, ಹುಟ್ಟಿದ ಮಗ ಸಾಯಲೇಬೇಕು, ಕಟ್ಟಿದ ಮನೆ ಬೀಳಲೇಬೇಕು. ಇದು ಸೃಷ್ಟಿಯ ನಿಯಮ. ಹಾಗೆ ಮಾನವ ಮೋಕ್ಷ ವೃಕ್ಷ ಬೆಳೀತದೆ ಹಾಗೂ ಅವಸಾನ ಹೊಂದುತ್ತದೆ. ಇದಕ್ಕೆ ಕಲ್ಪ ವೃಕ್ಷ ಅಂತ ಹೇಳಾಗ್ತಂದ್ರೆ ಕಲ್ಪನೆ ಮಾಡಲ್ಪಟ್ಟಂತಹ ವೃಕ್ಷ. ಈಗ ಮಾನವನ ಒಂದು ವೃಕ್ಷ ಹೇಗೆ ಬೆಳೆದು ಬಂತು ಅನ್ನೋದನ್ನು ವೃಕ್ಷದ ರೂಪದಲ್ಲಿ ತೋರಿಸಲಾಗಿದೆ. ಈಗ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗಗಳಲ್ಲಿ ಹೇಗೆ ಬೆಳೀತಾ ಬಂತು. ಈ ಮಾನವ ಮೋಕ್ಷ ವೃಕ್ಷದ ಬೀಜ ಅಂದರೆ ಪರಮಾತ್ಮ. ಇದಕ್ಕೆ ಬೀಜ ವೃಕ್ಷದ ನ್ಯಾಯ ಅಂತ ಹೇಳ್ತಾರೆ. ಬೀಜ ಮೊದಲು, ವೃಕ್ಷ ಮೊದಲು. ವೃಕ್ಷ ಇಲ್ಲಾರ್ದೆ ಬೀಜ ಇಲ್ಲ, ಬೀಜ ಇಲ್ಲಾರ್ದೆ ವೃಕ್ಷ ಇಲ್ಲ. ಹಾಗೆ ಇಲ್ಲಿ ಬೀಜ ಯಾರು ಅಂದರೆ ಪರಮಾತ್ಮ. ಯಾವ ರೀತಿ ಆಲದ ಮರ ದೊಡ್ಡ ಮರ ಇರ್ತದೆ, ಸಣ್ಣ ಬೀಜ ಇರ್ತದೆ. ಆ ಸಣ್ಣ ಬೀಜದಲ್ಲಿ ದೊಡ್ಡ ಮರದ ಶಕ್ತಿ ಎಲ್ಲವೂ ಒಡೆದಿರ್ತದೆ. ಹಾಗೆ ಪರಮಾತ್ಮ ನಿರಾಕಾರನಲ್ಲಿ ಇಡೀ ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನ ಎಲ್ಲವೂ ಅಡಗಿದೆ. ಅದಕ್ಕೆ ಪರಮಾತ್ಮನಿಗೆ ಮಾನವ ಮೋಕ್ಷ ವೃಕ್ಷದ ಬೀಜ ಸ್ವರೂಪ ಅಂತ ಹೇಳಲಾಗ್ತದೆ. ಆಮೇಲೆ ಸತ್ಯಯುಗ, ತ್ರೇತಾಯುಗ. ಇಲ್ಲಿ ಕಾಂಡದಲ್ಲಿ ಏನಿದೆ ರೀ, ಸತ್ಯಯುಗ, ತ್ರೇತಾಯುಗ. ಅಲ್ಲಿ ಒಂದೇ ಕಾಂಡದ ರೂಪದಲ್ಲಿ ತೋರಿಸಿದ್ದಾರೆ. ಯಾಕೆಂದರೆ ಸತ್ಯಯುಗ, ತ್ರೇತಾಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇತ್ತು. ಅದಕ್ಕೆ ಅದನ್ನು ಕಾಂಡದ ರೂಪದಲ್ಲಿ ತೋರಿಸಿದ್ರು. ದ್ವಾಪರ ಯುಗದಿಂದ ಅನೇಕ ಧರ್ಮಗಳು ಹುಟ್ಟುಕೊಳ್ತಾ ಬಂತು. ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಸನ್ಯಾಸ ಧರ್ಮ, ಹೀಗೆ ಅನೇಕ ಧರ್ಮಗಳು ಹುಟ್ಟುಕೊಂತು. ಅಲ್ಲಿ ಹೇಳಾಗ್ತದೆ, ಅನೇಕ ಧರ್ಮಗಳನ್ನು ದ್ವಾಪರ ಮತ್ತು ಕಲಿಯುಗ ಅಂತ ತೋರಿಸಲಾಗ್ತದೆ. ಕಲಿಯುಗದಲ್ಲಂತೂ ಅನೇಕ ಧರ್ಮಗಳು, ಮತಗಳು, ಪಂಥಗಳು, ಪಕ್ಷಗಳು, ಮಂಡಳಗಳು, ಸಮಾಜಗಳು 106 ಇವತ್ತು ಎಲೆಗೊಂದೊಂದರಂತೆ ಬೆಳೆದ್ಬಿಟ್ಟರು. ಈ ಮಾನವ ಮೋಕ್ಷ ವೃಕ್ಷ ಪೂರ್ಣ ಬೆಳೆದ್ಬಿಟ್ಟರು. ಈಗ ಸತ್ಯಯುಗ, ತ್ರೇತಾಯುಗದಲ್ಲಿ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇತ್ತು. ದ್ವಾಪರ ಕಲಿಯುಗದಲ್ಲಿ ಅನೇಕ ಧರ್ಮ, ಅನೇಕ ರಾಜ್ಯಗಳು, ಅನೇಕ ಭಾಷೆಗಳಾಯಿತು. ಈ ಎಲ್ಲ ಅನೇಕ ಇದ್ರೂ ಕೂಡ ಈ ವೃಕ್ಷದ ಬೀಜ ಪರಮಾತ್ಮ ಒಬ್ಬನೇ. ನಾವೆಲ್ಲರೂ ಒಂದೇ ವೃಕ್ಷದ ಟೊಂಗೆ, ರೆಂಬೆ ಕೊಂಬೆ, ಟೊಂಗೆ ಟಿಸುಳುಗಳು ಇದ್ದೀವಿ. ಅದಕ್ಕೆ ಭಾರತಕ್ಕೆ ತಾಯಿ ಭೂಮಿ, ಮಾತೃಭೂಮಿ ಅಂತ ಹೇಳಾಗ್ತದೆ. ಯಾಕಂದರೆ ಭಾರತದಲ್ಲಿ ಎಲ್ಲ ಧರ್ಮಗಳಿಗೂ, ಎಲ್ಲ ಭಾಷೆಗಳಿಗೂ, ಎಲ್ಲ ವೇಷಗಳಿಗೂ, ಎಲ್ಲ ಸಂಸ್ಕೃತಿಗಳಿಗೂ, ಎಲ್ಲ ಸಂಪ್ರದಾಯಗಳಿಗೂ ಆಶ್ರಯ ಕೊಟ್ಟಿರುವಂತಹ ದೇಶ ಅಂದರೆ ಭಾರತ ದೇಶ ಅಂತ ಹೇಳಾಗ್ತದೆ. ಭಾರತ ಇತಿಹಾಸದುದ್ದಕ್ಕೂ ನೋಡಿದಾಗ ಎಂದೂ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿದೆ ಇಲ್ಲ. ಭಾರತ ಎಲ್ಲ ದೇಶಗಳಿಗೂ ಆಶ್ರಯ ಕೊಟ್ಟಿರುವಂತಹ ಅದು ಶಾಂತಿ ಪ್ರಿಯ ದೇಶ ಅಂತ ಹೇಳಾಗ್ತದೆ. ಭಾರತಕ್ಕೆ ದೈವಭೂಮಿ, ಧರ್ಮಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಭಾರತದಲ್ಲಿ ಶರಣರು, ಸಂತರು, ದಾಸರು, ದೇವತೆಗಳು ಆಗಿ ಹೋಗಿರುವಂತಹ ಪುಣ್ಯಭೂಮಿ. ಭಾರತಕ್ಕೆ ಅವಿನಾಶಿ ಖಂಡ ಅಂತ ಹೇಳಾಗ್ತದೆ. ಅದಕ್ಕೆ ಇಂತಹ ಭಾರತದಲ್ಲಿ ಸತ್ಯಯುಗ, ತ್ರೇತಾಯುಗ ಇದ್ದಾಗ ಅದಕ್ಕೆ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಒಂದು ಧರ್ಮ. ಆ ಒಂದು ಧರ್ಮ ಯಾವುದು ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಒಂದೇ ಧರ್ಮ ಇತ್ತು. ಒಂದೇ ರಾಜ್ಯ ಅಂದರೆ ದೈವಿ ರಾಜ್ಯ ಇತ್ತು. ಒಂದೇ ಭಾಷೆ ಅಂದರೆ ಹಿಂದಿ ಭಾಷೆ ಇತ್ತು. ಆ ಹಿಂದಿ ಭಾಷೆಗೆ ದೇವನಾಗರಿ ಅಂತ ಹೇಳಲಾಗ್ತದೆ. ಈ ಸತ್ಯಯುಗ, ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಅನೇಕ ಧರ್ಮಗಳು ಬಂತು. ದ್ವಾಪರ ಯುಗದಲ್ಲಿ ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆದುಕೊಂಡ್ರು. ದೇವತಾ ಅಂತ ಅನಿಸಿಕೊಳ್ಳುವಂಥವರು ದ್ವಾಪರ ಯುಗದಲ್ಲಿ ಬಂದಾಗ ಹಿಂದೂಗಳು ಅಂತ ಹೇಳ್ಕೊಂಡ್ರು. ಈಗ ಹಿಂದೂಗಳು ಯಾರಿದ್ದಾರೋ ಅವರೆಲ್ಲ ದೇವತಾ ಧರ್ಮದವರೇ. ತಮ್ಮನ್ನು ತಾವು ಹಿಂದೂ ಅಂತ ಯಾತಕ್ಕೆ ಕರ್ಕೊಂಡ್ರು ಅಂತಂದರೆ
ಆ ದೈವಿ ಗುಣಗಳು ಇಲ್ಲದೆ ಹೋದಾಗ, ಸಾಧಾರಣ ಆದಾಗ, ದೇವತಾ ಅನುಷ್ಠೋದಕ್ಕೆ ಯೋಗ್ಯ ಇಲ್ಲದಾದಾಗ ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆದುಕೊಂಡು. ಹಿಂದೂ ಅನ್ನುವಂಥದ್ದು ಧರ್ಮ ಅಲ್ಲ. ಅಥವಾ ಏನು ಹೇಳ್ತಾರೆ, ದೇಶದ ಹೆಸರು, ಹಿಂದೂಸ್ತಾನದ ಹೆಸರು ಹಿಂದೂ ಧರ್ಮಕ್ಕೆ ಬಂತು ಅಂತ ಹೇಳ್ತಾರೆ. ಹಾಗಿದ್ರೆ ಇಸ್ಲಾಂ ಧರ್ಮದ ಹೆಸರು, ಇಸ್ಲಾಂ ಕಂಟ್ರಿ ಹೆಸರು ಇಸ್ಲಾಂ ದೇಶಕ್ಕೆ ಬರಬೇಕಾಗಿತ್ತು. ಅಥವಾ ಯುರೋಪಿಯನ್ ಕಂಟ್ರಿ ಹೆಸರು ಕ್ರಿಶ್ಚಿಯನ್ ಧರ್ಮಕ್ಕೆ ಬರಬೇಕಾಗಿತ್ತು. ಹಿಂದೂ ಅಂತಂದರೆ ನಾವು ಹಿಂದೂಗಳು ಅಂತಂದರೆ ನಮ್ಮ ಧರ್ಮನ ಮರೆತಿದ್ದೀವಿ, ಧರ್ಮ ಸ್ಥಾಪಕನನ್ನು ಮರೆತಿದ್ದೀವಿ. ಈ ಕ್ರಿಶ್ಚಿಯನ್ ಧರ್ಮ ಸ್ಥಾಪಕ ಯಾರು ಅಂತ 4ನೇ ಕ್ಲಾಸಿನ ವಿದ್ಯಾರ್ಥಿ ಕೇಳಿದ್ರು ಕಣ್ಮುಚ್ಚಿ ಹೇಳ್ತಾನೆ. ಇಸ್ಲಾಂ ಧರ್ಮ ಸ್ಥಾಪಕ ಯಾರು ಅಂತಂದರೆ ಹೇಳ್ತಾನೆ. ಯಾವುದು ಜೈನ ಬೌದ್ಧ ಯಾವುದೇ ಧರ್ಮ ಸ್ಥಾಪಕ ಯಾರು ಅಂತಂದರೆ ಹೇಳ್ತಾರೆ. ಆದರೆ ಹಿಂದೂ ಧರ್ಮ ಸ್ಥಾಪಕ ಯಾರು ಅನ್ನುವಂತಹ ಪ್ರಶ್ನೆಗೆ ನಿಖರವಾದಂತಹ ಉತ್ತರ ಇವತ್ತಿನವರೆಗೂ ಇದೆ ಏನ್ರಿ? ಇಲ್ಲ. ಯಾಕೆ ಅಂತಂದರೆ ಹಿಂದೂ ಅನ್ನುವಂಥದ್ದು ಧರ್ಮ ಅಲ್ಲ. ನಾವು ಹಿಂದುಳಿದಾಗ ನಮ್ಮನ್ನು ಹಿಂದೂಗಳು ಅಂತ ನಮ್ಮನ್ನು ನಾವು ಕರೆದುಕೊಂಡ್ವಿ. ಹಿಂದೂಗಳಲ್ಲಿ ಹೆಸರೇನಿದ್ದಾವೆ? ಶಾಂತ. ಮಕ್ಕಳಿಗೆ ಹೆಸರಿಡಬೇಕು ಅಂದರೆ ತೊಟ್ಟೊಳಗೆ ಹಾಕ್ಬೇಕಾದ್ರೆ ಫಸ್ಟ್ ಹೆಸರು ಏನಂತ ಇರ್ತಾರೆ? ದೇವತೆ ಹೆಸರು. ಶಾರದಾದೇವಿ, ಶಾಂತಾದೇವಿ, ಜಗದೀಶ, ಕೃಷ್ಣ, ರಾಮ ಇತ್ಯಾದಿ ಹೆಸರುಗಳನ್ನೆಲ್ಲ ದೇವತೆಗಳ ಹೆಸರನ್ನೇ ಇಟ್ಟರು. ಯಾಕೆಂದರೆ ನಮ್ಮ ಪೂರ್ವಜರು ದೇವತೆಗಳಿದ್ದರು. ಆಮೇಲೆ ಹಿಂದೂ ಸಂಸ್ಕೃತಿಯೂ ಕೂಡ ಏನಿದೆ? ಆಚರಣೆಗಳೇನಿದ್ದಾವೆ? ದೈವಿ ಆಚರಣೆಗಳಿಲ್ಲ. ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಸ್ವಚ್ಛತೆ ಮಾಡೋದು, ಶುದ್ಧತೆಯಿಂದ ಇರೋದು, ಹಬ್ಬ ಹರಿದಿನಗಳನ್ನು ಮಾಡೋದು, ದೇವತಾ ಪೂಜೆ ಮಾಡೋದು, ಇವೆಲ್ಲ ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿಯಲ್ಲಿ ಏನಿದೆ ಅಂದರೆ ದೈವಿ ಸಂಸ್ಕೃತಿನೇ ಹಿಂದೂ ಸಂಸ್ಕೃತಿ. ಅದಕ್ಕೆ ನಾವು ಬೇರೆ ಯಾರೂ ಅಲ್ಲ, ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಇದ್ದೇವೆ. ನಮ್ಮನ್ನು ನಾವು ಹಿಂದೂಗಳು ಅಂತ ಕರೆದುಕೊಳ್ತಾ ಇದ್ದೇವೆ. ಅದಕ್ಕೆ ಹಿಂದೂ ಅನ್ನುವಂಥದ್ದು ಇವತ್ತು ಅನೇಕ ಧರ್ಮಗಳು ಇವತ್ತಿದ್ದಾವೆ. ಈಗ ಸತ್ಯಯುಗ ತ್ರೇತಾಯುಗದಲ್ಲಿರುವಂಥವರು ದ್ವಾಪರ ಯುಗಕ್ಕೆ ಬಂದಾಗ ಅನೇಕ ಧರ್ಮಗಳಿಗೆ ಮತಾಂತರ ಹೊಂದಿದ್ರು. ಈಗ ಭಾರತದಲ್ಲಿರುವಂತಹ ಕ್ರಿಶ್ಚಿಯನ್ರು ಯುರೋಪಿಯನ್ ಕಂಟ್ರಿಯಿಂದ ಬಂದವರಿದ್ದಾರೆ, ಇಲ್ಲಿರುವವರೇ ಮತಾಂತರ ಹೊಂದಿದ್ದಾರೆ. ಈ ಭಾರತದಲ್ಲಿರುವಂತಹ ಇಸ್ಲಾಂ ಧರ್ಮದವರು ಅವರು ಅರಬ್ ಕಂಟ್ರಿಯಿಂದ ಬಂದವರಿದ್ದಾರೆ, ಇಲ್ಲಿರುವವರೇ ಮತಾಂತರ ಹೊಂದಿರುವಂಥವ್ರು. ಅದಕ್ಕೆ ಇಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಸಾಧಾರಣ ಆದಾಗ ಈ ದ್ವಾಪರ ಯುಗದಲ್ಲಿ ಅನೇಕ ಧರ್ಮಗಳಲ್ಲಿ ಮತಾಂತರ ಹೊಂದಿದ್ದಾರೆ. ಅವರು ಯಾವುದೇ ಮತಾಂತರ ಹೊಂದಿದ್ರು ಕೂಡ ಯಾರು ಅವರು? ಒಂದೇ ಕಾಂಡದ ರೆಂಬೆ ಕೊಂಬೆಗಳು, ಒಂದೇ ವೃಕ್ಷದ ರೆಂಬೆ ಕೊಂಬೆಗಳು. ಈಗ ಒಂದೇ ಸರ್ನೇಮ್ನವರು ಒಂದು 4 ಊರಲ್ಲಿ ಇರ್ತಾರೆ. ಅವ್ರದ್ದು ಸರ್ನೇಮ್ ನಿಮ್ಮದೇ ಅಲ್ರಿ, ಅವ್ರಿಗೆ ನಿಮಗೆ ರಿಲೇಷನ್ ಏನು ಅಂದರೆ ನಾವೆಲ್ಲ ಒಂದೇ ಬಡ್ಡಿಯವ್ರಿ ಅಂತಾರೆ. ಒಂದೇ ಬಡ್ಡಿಯಿಂದ ಬಂದವರು ಅಂತ ಅರ್ಥ ಹೇಳ್ತಾರೆ. ಹಾಗೆ ನಾವು ಯಾರು ಅಂದರೆ ಎಲ್ಲರೂ ಒಂದೇ ಬೀಜದ, ಒಂದೇ ವೃಕ್ಷದ ರೆಂಬೆ ಕೊಂಬೆಗಳಿದ್ದೀವಿ. ನಾವೆಲ್ಲರೂ ಒಂದೇ ಇದ್ದೀವಿ. ಈ ಒಂದು ತತ್ವವನ್ನು ಭಾರತದ ಒಂದು ತತ್ವ ಹೇಳ್ತದೆ. ಇದಕ್ಕೆ ಅನೇಕತೆಯಲ್ಲಿ ಏಕತೆ ಅಂತ ಇದಕ್ಕೆ ಹೇಳಲಾಗ್ತದೆ. ಆದರೆ ದ್ವಾಪರ ಯುಗದ ನಂತರ ಅನೇಕ ಧರ್ಮಗಳು ಬಂತು. ಕಲಿಯುಗದ ಅಂತ್ಯದಲ್ಲಿ ಈಗ ಒಂದು ನಿಂತಿದ್ದೀವಿ. ಈ ಕಲಿಯುಗದ ಅಂತ್ಯದಲ್ಲಿ ಮಹಾವಿನಾಶದ ಸಮಯ. ಅದಕ್ಕೆ ಹೇಳ್ತಾರೆ, ಈಗ 1ನೇ ವಿಶ್ವ ಮಹಾಯುದ್ಧ ಆಯಿತು, 2ನೇ ವಿಶ್ವ ಮಹಾಯುದ್ಧ ಆಯಿತು, 3ನೇ ವಿಶ್ವ ಮಹಾಯುದ್ಧಕ್ಕಾಗಿ ತಯಾರಿಯಾಗಿದೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ, ಬೆಕ್ಕುಗಳು 2 ಜಗಾಡ್ತಿರ್ಬೇಕಾದ್ರೆ ಮಂಗನಿಗೆ ಲಾಭ ಆಯಿತು ಅಂತ. 2 ಬೆಕ್ಕುಗಳ ಜಗಾಡ್ತಿರ್ಬೇಕಾದ್ರೆ ತೂಕ ಮಾಡ್ತಾ ಮಾಡ್ತಾ ಮಂಗ ಏನು ಮಾಡ್ತಾರೆ, ಮಧ್ಯದಲ್ಲಿ ಬಂದು ತಾನು ಲಾಭ ತಗೊಂಡು. ಹಾಗೇನೆ ಈ ಜಗತ್ತಿನಲ್ಲಿ ಬೇಕಾದಷ್ಟು ಯಾವುದೇ ಬಲ ಇರ್ಬೋದು, ಎಲ್ಲ ಬಲಕ್ಕಿಂತಲೂ ಹೆಚ್ಚು ಬಲ ಯಾವುದು ಅಂದರೆ ಶಾಂತಿಯ ಬಲ. ಭಾರತ ಶಾಂತಿ ಪ್ರಿಯ ದೇಶ. ಭಾರತ ಇತಿಹಾಸದುದ್ದಕ್ಕೂ ನೋಡಿದಾಗ ಎಲ್ಲಿಯೂ ಹಿಂಸೆ ಅನ್ನುವಂಥದ್ದು ಮಾಡುವಂಥದ್ದಲ್ಲ, ಶಾಂತಿ ಸ್ಥಾಪನೆ ಮಾಡುವಂತಹ ದೇಶ. ಅದಕ್ಕೆ ಭಾರತ ಶಾಂತಿ ಪ್ರಿಯ ದೇಶ ಇರುವುದರಿಂದ ಭಾರತಕ್ಕೆ ಲಾಭ ಸಿಗ್ತದೆ. ಈ ರಷ್ಯಾ ಅಮೆರಿಕದಂತಹ ರಾಷ್ಟ್ರಗಳು 2 ಬಣಗಳಾಗಿ ಯುದ್ಧ ಮಾಡ್ತವೆ. ಅದಕ್ಕೆ ಹೇಳ್ತಾರೆ, ಶಂಕರ 3ನೇ ಕಣ್ಣನ್ನು ತೆರೆದಾಗ ಬೆಂಕಿ ಮಳೆ ಸುರಿತಾನೆ. ಆ ಶಂಕರ ಅಲ್ಲ, ಯುರೋಪ್ವಾಸಿ ವಿಜ್ಞಾನಿಗಳು ಬುದ್ಧಿರೂಪಿ ಕಣ್ಣಿನಿಂದ
ಬಾಂಬ್ಗಳನ್ನು ತಯಾರಿ ಮಾಡಿದ್ದಾರೆ. ಯಾವಾಗ ಯುದ್ಧ ಪ್ರಾರಂಭ ಆಗ್ತದೋ ಬಾಂಬ್ಗಳನ್ನು ಪ್ರಯೋಗ ಮಾಡ್ತಾರೆ, ಹಾಗೆ ಬೆಂಕಿ ಮಳೆ ಸುರಿಯುತ್ತದೆ, ಹಳೆಯದಾಗಿರುವಂಥ ಜಗತ್ತು ನಾಶ ಆಗ್ತದೆ. ಅದಕ್ಕೆ ಒಂದು ಚಿತ್ರ ನೋಡ್ತೀವಿ, ವಿಶ್ವ ವಿನಾಶ ಆಗ್ತಿರ್ಬೇಕಾದ್ರೆ ಕೃಷ್ಣನು ಆಲದ ಎಲೆ ಮೇಲೆ ಮಲಗಿದ್ದ ಅಂತ. ಇಷ್ಟೇ ಆಲದ ಎಲೆ ಮೇಲೆ ಕೃಷ್ಣ ಮಲಗುವುದಕ್ಕೆ ಸಾಧ್ಯತೆ ಇಲ್ರಿ. ಯಾಕೆ ಹೇಳಿದ್ರು ಅಂತಂದ್ರೆ, ವಿಶ್ವ ವಿನಾಶ ಆಗ್ಬೇಕಾದ್ರೆ ಭಾರತದ ಸ್ವಲ್ಪ ಪ್ರದೇಶ ಉಳಿತದೆ, ಅಲ್ಲಿ ಕೃಷ್ಣನ ಜನ್ಮ ಆಗ್ತದೆ, ಅಲ್ಲಿಂದ ಮತ್ತೆ ಹೊಸ ಜಗತ್ತು ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಕೃಷ್ಣ ಎಲ್ಲಿ ಹುಟ್ಟಿದ ಅಂದ್ರೆ ಜೈಲಲ್ಲಿ ಹುಟ್ಟಿದ ಅಂತ. ಎಲ್ಲಿ ಬೆಳೆದ ಅಂದ್ರೆ ನಂದ ಗೋಕುಲದಲ್ಲಿ ಅಂತ. ಜೈಲು ಅದರ ಅಸುರನ ಜೈಲು, ಕಂಸನ ಜೈಲು ಅಲ್ಲ, ಇಡೀ ಜಗತ್ತೇ ಏನಾಗಿತ್ತು, ವಿಕಾರಿ ರಾವಣನ ಜೈಲಾಗಿತ್ತು, ವಿಕಾರಿ ಗುಣಗಳ ಅಸುರಿ ಜೈಲಾಗಿತ್ತು. ಈ ಕಲಿಯುಗದ ಅಂತ್ಯದಲ್ಲಿ ಕೃಷ್ಣನ ಜನ್ಮ ಆಗ್ತದೆ, ಹಳೆ ಜಗತ್ತು ಸಮಾಪ್ತಿ ಆಗ್ತದೆ, ಮತ್ತೆ ಹೊಸ ಜಗತ್ತು ಯಾವಾಗ ಪ್ರಾರಂಭ ಆಗ್ತದೆ ಅಲ್ಲಿ ಕೃಷ್ಣ ಬೆಳೀತಾನೆ. ಅದಕ್ಕೆ ಕೃಷ್ಣ ಬೆಳೆದಿರೋದು ನಂದ ಗೋಕುಲದಲ್ಲಿ ಅಂತ ಹೇಳ್ತೀವಿ. ಇದಕ್ಕೆ ಈ ಹಳೇದಾಗಿರುವಂಥ ಜಗತ್ತು ನಾಶ ಆಗಬೇಕು ಅಂತಂದ್ರೆ ಒಂದು ಕಡೆಗೆ ಪ್ರಕೃತಿಯ ವಿಕೋಪ ಆಗ್ತದೆ, ಒಂದು ಕಡೆಗೆ ಯುದ್ಧಗಳಾಗ್ತವೆ. ಈ ರೀತಿ ಹಳೇದಾಗಿರುವಂಥ ಜಗತ್ತು ನಾಶ ಆಗ್ತದೆ. ಈ ಜಗತ್ತು ಪೂರ್ಣ ನಾಶ ಆಗುವುದಿಲ್ಲ. ಕಲಿಯುಗದ ಅಂತ್ಯ ಸತ್ಯುಗದ ಆದಿ. ಈ ಚಿತ್ರದಲ್ಲಿ ತೋರಿಸಲಾಗಿದೆ, ಮಧ್ಯದಲ್ಲಿ ಇಲ್ಲಿ ತುದಿ ಕಾಣಿಸ್ತದೆ, ಇಲ್ಲಿ ಪ್ರಾರಂಭ ಕಾಣಿಸ್ತದೆ. ಇದು ಕಸಿ ಮಾಡಲಾಗ್ತದೆ. ಪೂರ್ಣ ಜಗತ್ತು ನಾಶ ಆಗುವುದಿಲ್ಲ. ಈ ಸಂಗಮ ಯುಗದ ಸಮಯವನ್ನ ಬೇರಿನ ರೂಪದಲ್ಲಿ ತೋರಿಸಲಾಗ್ತದೆ. ವೃಕ್ಷ ಕಣ್ಣಿಗೆ ಕಾಣ್ತದೆ, ಆದ್ರೆ ಬೇರು ಕಣ್ಣಿಗೆ ಕಾಣ್ತದೆ ಅಂದ್ರೆ ಇದಿಲ್ಲ. ಹಾಗೆ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ಸ್ಥಾಪನೆ ಮಾಡ್ತಾ ಇರುವಂತಹ ಕಾರ್ಯ ಗುಪ್ತವಾಗಿ ನಡೀತಾ ಇದೆ, ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಅಂದ್ರೆ ಇದನ್ನು ಒಂದು ಸಮಾಜ, ಇದೊಂದು ಒಂದು ಸಂಸ್ಥೆ, ಇದು ಒಂದು ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಒಂದು ಉದ್ಯೋಗ, ಏನೇನೋ ಯಾರ್ಯಾರ ದೃಷ್ಟಿಕೋನ ಯಾವ್ಯಾವ ರೂಪದಲ್ಲಿ ಇರ್ತದೆ ಆ ರೂಪದಲ್ಲಿ ವಿಚಾರ ಮಾಡ್ತಾರೆ. ಆದರೆ ಪರಮಾತ್ಮನು ನಮಗೆ ಗುಪ್ತ ರೂಪದಲ್ಲಿ ಈ ತಪಸ್ಸನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ತಪಸ್ಸು ಅರ್ಥಾತ್ ಸಂಕಲ್ಪದಂತೆ ಸೃಷ್ಟಿ ಅಂತ. ಪರಮಾತ್ಮನು ನಮಗೆ ತಪಸ್ಸು ಕಲಿಸ್ತಾರೆ. ತಪಸ್ಸು ಅಂದರೆ ನಾವು ಶುದ್ಧ ಸಂಕಲ್ಪವನ್ನು ಮಾಡುವಂಥದ್ದು. ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇರುವಂತಹ, ಸುಖ ಶಾಂತಿ ಸಮೃದ್ಧಿ ಇರುವಂತಹ ಸಮಾಜದ ಸ್ಥಾಪನೆ ಆಗಲಿ ಅಂತ ನಾವೆಲ್ಲರೂ ಸಂಕಲ್ಪ ಮಾಡುವಂಥದ್ದು. ಅದಕ್ಕೆ ನಾವೀಗ ಯಾವುದಾದ್ರೂ ಒಂದು ಯೋಜನೆ ಪ್ರಾಜೆಕ್ಟ್ ಇರ್ತದೆ, ಅದನ್ನು ತಯಾರಿ ಮಾಡಬೇಕು ಅಂದ್ರೆ ಮೊದಲು ಎಲ್ಲಿ ಬರ್ತದೆ, ಮನಸ್ಸಲ್ಲಿ ಬರ್ತದೆ, ನಂತರ ಪೇಪರಲ್ಲಿ ಹಾಕ್ತೀವಿ, ನಂತರ ಸಾಕಾರದಲ್ಲಿ ರೂಪುಗೊಳ್ಳುತ್ತದೆ. ಹಾಗೆ ಈ ಸೃಷ್ಟಿನೂ ಕೂಡ ಹೊಸ ಸೃಷ್ಟಿ ಆಗಬೇಕು ಅಂದ್ರೆ ಮೊದಲು ನಮ್ಮದು ಸಂಕಲ್ಪದಲ್ಲಿ ಬರಬೇಕು. ಅದೇ ಸಂಕಲ್ಪವನ್ನ ಪರಮಾತ್ಮ ನಾವು ಮಕ್ಕಳ ಮೂಲಕ ಮಾಡಿಸ್ತಾರೆ. ಅದಕ್ಕೆ ಯೋಗ, ಧ್ಯಾನ, ತಪಸ್ಸು ಅಂತ ಹೇಳ್ತೀವಿ. ಅದಕ್ಕೆ ಏನು ಸಂಕಲ್ಪ ಮಾಡ್ತೀವಿ ಅದೇ ಸೃಷ್ಟಿ ಆಗ್ತದೆ. ಸಂಕಲ್ಪದಂತೆ ಸೃಷ್ಟಿ. ಹಾಗೆ ಪರಮಾತ್ಮ ನಮಗೆ ನಾವೆಲ್ಲರೂ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸುಖ ಶಾಂತಿ ಸಮೃದ್ಧಿ ಇರುವಂತಹ ಸಮಾಜದ ನಿರ್ಮಾಣ ಆಗಬೇಕು. ಈ ಭೂಮಿ ಮೇಲೆ ಇರುವಂಥವ್ರು ಎಲ್ಲರೂ ಸುಖಿಯಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ತಪಸ್ಸು ಅಂದ್ರೆ ಏನು, ಭಗವಂತನನ್ನು ಕೇಳ್ಕೊಳ್ಳೋದು, ಏನು ಕೇಳ್ಕೊಳ್ತೀವಿ, ಇದೇ ಪ್ರಾರ್ಥನೆ ಮಾಡ್ತೀವಲ್ಲ, ಇದೇ ಸಂಕಲ್ಪ ಮಾಡ್ತೀವಲ್ಲ, ಅವಾಗ ಇದೇ ಭೂಮಿಯ ಮೇಲೆ ಹೊಸ ಜಗತ್ತಿನ ಸ್ಥಾಪನೆ ಅನ್ನುವಂಥದ್ದು ಆಗ್ತದೆ. ಪುನಃ ಇದು ಬೆಳೀತಾ ಬರ್ತದೆ, ಪುನಃ ಅವಸಾನವಂತದೆ, ಪುನಃ ಪ್ರಾರಂಭ ಆಗ್ತದೆ. ಅದಕ್ಕೆ ನಾವೀಗ ಸಂಗಮ ಯುಗದಲ್ಲಿ ಮಾಡ್ತಾ ಇರೋದೇನು ಅಂದ್ರೆ ಶುದ್ಧ ಸಂಕಲ್ಪದ ಮೂಲಕ ಹೊಸ ಜಗತ್ತಿನ ನಿರ್ಮಾಣ ಮಾಡ್ತಾ ಇದ್ದೀವಿ. ಪರಮಾತ್ಮ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಯಾವುದಾದ್ರೂ ಒಂದು ಕಮಿಟಿಯಲ್ಲಿ ಸೆಲೆಕ್ಟ್ ಆಗಿದ್ದೀವಿ ಅಂದರೆ ಆ ಕಮಿಟಿ ಏನು ಮಾಡ್ತದೆ, ಇಂಥ ಕಾರ್ಯಕ್ರಮ ಇದೆ, ಇಂಥ ಕಾರ್ಯಕ್ರಮದಲ್ಲಿ ನಾನು ಈ ಕಮಿಟಿ ಮೆಂಬರ್ ಆಗಿದ್ದೀನಿ, ಇದರಲ್ಲಿ ಸಹಯೋಗಿ ಆಗಿದ್ದೀನಿ ಅಂತ ಹೇಳ್ತೀವಿ. ಹಾಗೆ ನಮ್ಮನ್ನ ಪರಮಾತ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಕಾರ್ಯದಲ್ಲಿ? ವಿಶ್ವದ ನವ ನಿರ್ಮಾಣದ ಕಾರ್ಯದಲ್ಲಿ. ಜಗತ್ತಿನ ಜನರಿಗೆ ನಾವು ಹೆಂಗೆ ಕಾಣಿಸ್ತೀವಿ? ಸಾಧಾರಣ ಕಾಣ್ತಿದ್ದೀವಿ. ನಮ್ಮ ಘನ ಉದ್ದೇಶ ಏನಿದೆ? ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋದು, ವಿಶ್ವದ ಪರಿವರ್ತನೆ ಮಾಡೋದು, ಇದೇ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡುವಂಥದ್ದು. ಇಂತಹ ಮಹಾನ್ ಕಾರ್ಯದಲ್ಲಿ ಪರಮಾತ್ಮ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅನ್ನುವಂತಹ ನಶೆ, ಆ ಖುಷಿ ನಮಗೆ ಇರಬೇಕು. ನಾವು ಸಾಧಾರಣ ಅಲ್ಲ. ಅದಕ್ಕೆ ಹೇಳ್ತಾರೆ, ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಮಾರು ವೇಷದಲ್ಲಿ ಇದ್ರು. ಅವ್ರು ನೋಡೋದಕ್ಕೆ ಹೆಂಗಿದ್ದೀರಿ?
ಸಾಧಾರಣ ಬೇರೆಯವರು ಒಂದು ರಾಜ್ಯದಲ್ಲಿ ಕೆಲಸ ಮಾಡೋರಾಗಿದ್ದಾರೆ ಎಲ್ಲರೂ. ಅವರ ಶಕ್ತಿ ಕಡಿಮೆ ಇತ್ತಂದ್ರೆ ಯಾರ ಹತ್ರ? ಒಬ್ರು ದಾಸಿಯಾಗಿದ್ದು, ಒಬ್ರು ದಾಸ ಆಗಿದ್ದ, ದನ ಕಾಯುವವರಾಗಿದ್ರು, ಡಾನ್ಸ್ ಕಲಿಸುವವರಾಗಿದ್ರು, ಅಡಿಗೆ ಮಾಡುವವರಾಗಿದ್ರು, ಇಂತಹ ಕೆಲಸ ಮಾಡ್ತಾ ಇದ್ರು. ಜಗತ್ತಿನ ಜನರಿಗೆ ಅವ್ರು ಹೇಗಿದ್ರು ಅಂದ್ರೆ ಅತಿ ಸಾಧಾರಣ ಜನರಂತೆ ಇದ್ರು. ಆದರೆ ಅವರ ಘನ ಉದ್ದೇಶ ಏನಿತ್ತು ಅಂದ್ರೆ ಈ ಭೂಮಿಯ ಮೇಲೆ ಹೊಸ ಧರ್ಮ, ಹೊಸ ರಾಜ್ಯದ ಸ್ಥಾಪನೆ ಮಾಡೋದಾಗಿತ್ತು. ಅದಕ್ಕೆ ಆ ಪಾಂಡವರು ಯಾರೋ ಅಲ್ಲ. ಪರಮಾತ್ಮ ಏನ್ ಹೇಳ್ತಾನೆ, ಆ ಪಾಂಡವರು ಯಾರು ಗುಪ್ತ ವೇಷದಲ್ಲಿ ಅಂದ್ರೆ ನೀವು ಮಕ್ಕಳು. ಯಾರು ಭಗವಂತನ ಮೇಲೆ ಪ್ರೀತಿ ಬುದ್ಧಿ ಉಳ್ಳವರಿದ್ದಾರೋ ಅವರೇ ಪಾಂಡವರು. ಅದಕ್ಕೆ ಹೇಳ್ತಾರೆ, ಮಹಾಭಾರಿ ಯುದ್ಧದಲ್ಲಿ 3 ಮನೆತನದವರು ಯುದ್ಧ ಮಾಡಿದ್ದಾರೆ. ಪಾಂಡವರು, ಕೌರವರು, ಯಾದವರು. ಆ ಪಾಂಡವರು ಯಾರು, ಕೌರವರು ಯಾರು? ಪಾಂಡವರು ಎಷ್ಟು ಜನ ಅಂದ್ರೆ 5 ಜನ ಅಂತ ಹೇಳ್ತೀವಿ. ಕೌರವರು ಎಷ್ಟು ಜನ ಅಂತಂದ್ರೆ 101 ಅಂತ ಹೇಳ್ತೀವಿ. ಈ ಪಾಂಡವರು 5 ಜನ ಇದ್ರೆ ಆ 5 ಜನ ಸಹೋದರರಿಗೆ ಮಕ್ಕಳು ಇದ್ರು. ಭೀಷ್ಮ ಪಿತಾಮಹ ಅವನು ಪಾಂಡವ ಇದ್ದ. ಅದಕ್ಕೆ ಪಾಂಡವರು ಅಂತ ಯಾಕೆ ಹೇಳಿದ್ರು ಅಂದ್ರೆ ಶುದ್ಧರು, ಶ್ರೇಷ್ಠರು, ಪವಿತ್ರರು. ಪಾಂಡು ಅಂದ್ರೆ ಬಿಳಿಯ ಬಣ್ಣ ಅದರ ಅರ್ಥ. ಶುದ್ಧರು, ಪವಿತ್ರರು ಅಂತ ಅರ್ಥ. ಪಾಂಡವರು ಅರ್ಥಾತ್ ಪರಮಾತ್ಮನ ಮೇಲೆ ಪ್ರೀತಿ ಬುದ್ಧಿ ಉಳ್ಳಂತವರು. ಭಗವಂತ ಅದಕ್ಕೆ ಪಾಂಡವರು ಏನ್ ಹೇಳ್ತಿದ್ರಂತೆ, ಒಂದು ಸೂಜಿಯಷ್ಟು ತುದಿಯಷ್ಟು ಭೂಮಿ ಸಿಕ್ಕಿಲ್ಲ ಅಂದ್ರೆ ಹೋಯ್ತು, ಭಗವಂತ ನಮ್ಮ ಜೊತೆಗಿದ್ರೆ ಸಾಕು ಅಂತಿದ್ರಂತೆ. ಇದಕ್ಕೆ ಅವರೇ ಪಾಂಡವರು. ಅದಕ್ಕೆ ಪಾಂಡವರು, ಅವ್ರ ಹೆಸರು ಕೂಡ ಏನಿದವ್ರೆ, ನ್ಯಾಯ ನೀತಿ ಧರ್ಮದಲ್ಲಿ ರಾಜನಾಗಿರುವಂತವನು ಧರ್ಮರಾಜ. ಅವನು ಒಬ್ಬನೇ ಅಲ್ಲ, ಬೆರಳಿಗೆ ಎಷ್ಟು ಇವತ್ತಿದ್ದಾರೆ. ಆಮೇಲೆ ಜ್ಞಾನದ ಅರ್ಜನೆ ಮಾಡಿಕೊಳ್ಳುವಂಥವನು ಅರ್ಜುನ. ಅರ್ಜುನ ಒಬ್ಬರೇ ಗೀತಾ ಅಧ್ಯಯನ ಮಾಡಿದ್ದ ಅಂತ ಹೇಳಿದ್ರೆ ನಾವು ನೀವೆಲ್ಲ ಗೀತಾ ಅಧ್ಯಯನ ಮಾಡುವಂತ ಅವಶ್ಯಕತೆ ಇತ್ತ? ಯಾರು ಗೀತಾ ಅಧ್ಯಯನ ಅಥವಾ ಜ್ಞಾನದ ಅರ್ಜನೆ ಮಾಡ್ಕೊಳ್ತಾರೋ ಅವರೇ ಅರ್ಜುನರು. ಅವರು ಬೆರಳಿಗೆ ಎಷ್ಟಿದ್ದಾರೆ. ಭೀಮನಿಗೆ ಈ ಬಾಹುಬಲದ ಜೊತೆಗೆ ಭಗವಂತನ ನೆನಪಿನ ಬಲ ಎಕ್ಸ್ಟ್ರಾ ವರದಾನದ ರೂಪದಲ್ಲಿ ಸಿಕ್ಕಿತ್ತು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬಲದ ಜೊತೆಗೆ ಭಗವಂತನಿಂದ ನೆನಪಿನ ಬಲವನ್ನು ಯಾರು ತಗೊಂಡಿದ್ದೀವಿ ಅವರೇ ಭೀಮ. ಅವರು ಬೆರಳಿಗೆ ಎಷ್ಟಿದ್ದಾರೆ. ನಕುಲ ಇವತ್ತು ಮಾತೆತ್ತಿದ್ರೆ ಕುಲ, ಮಾತೆತ್ತಿದ್ರೆ ಧರ್ಮ, ಮಾತೆತ್ತಿದ್ರೆ ಜಾತಿ ಇದ. ಆದರೆ ಈ ಜಾತಿ ಕುಲ ಧರ್ಮಗಳ ಸೀಮೆಯನ್ನ ದಾಟಿ ಇರುವಂತವ್ರು ಯಾರಿದ್ದಾರೋ ಅವರೇ ನಕುಲ. ಅವರು ಎಷ್ಟು ಜನ ಇದ್ದಾರೆ ಇವತ್ತು ಜಗತ್ತಿನಲ್ಲಿ? ಬೆರಳಿಗೆ ಎಷ್ಟಿದ್ದಾರೆ. ನಾವೆಲ್ಲರೂ ಒಂದು ಯಾವ ಜಾತಿ ಯಾವ ಧರ್ಮ ತಗೊಂಡು ಏನ್ ಮಾಡೋದು? ನಾವೆಲ್ಲ ಮನುಷ್ಯರೇ ಅಲ್ಲ, ಮಾನವೀಯ ಧರ್ಮ ಅನ್ನೋದು ಬೇಕಲ್ಲ ಅನ್ನುವಂಥ ಜಗತ್ತಲ್ಲಿ ಎಷ್ಟು ಜನ ಇದ್ದಾರೆ? ಬೆರಳಿಗೆ ಎಷ್ಟಿದ್ದಾರೆ. ಸಹದೇವ ಸರ್ವಶ್ರೇಷ್ಠ ಕಾರ್ಯಗಳಲ್ಲಿ ಸಹಯೋಗಿ ಆಗುವಂಥವರು ಯಾರಿದ್ದಾರೋ ಅವರು ಸಹದೇವ. ಇವತ್ತು ಏನಾದ್ರು ಸ್ಟ್ರೈಕ್ ಅಂದ್ರೆ ಹುಯ್ಯಿ ಅಂತ ಎಲ್ಲರೂ ಹೋಗ್ತಾರೆ. ಯಾರಾದ್ರೂ ಸಿನಿಮಾ ಆಕ್ಟರ್ ಬಂದಾರೆ ಅಂತಂದ್ರೆ ಹುಯ್ಯಿ ಅಂತ ಹೋಗ್ತಾರೆ. ಮತ್ತೆ ಯಾರಾದ್ರೂ ರಾಜಕೀಯ ವ್ಯಕ್ತಿ ಬಂದಾನೆ ಅಂತ ಹೋಗ್ತಾರೆ. ಯಾವ್ದಾದ್ರು ಒಂದು ಒಳ್ಳೆ ಧರ್ಮದ ಕಾರ್ಯ ಮಾಡೋದು ಬಂದ್ರಿ ಅಂದ್ರೆ ಏನ್ ನೋಡ್ತಿದ್ರಿ, ಟೈಮ್ ಇಲ್ಲ, ಮತ್ತೆ ಆ ಕೆಲಸ ಈ ಕೆಲಸ ನೋಡ್ತೀವಿ. ಒಳ್ಳೆ ಕಾರ್ಯದಲ್ಲಿ ಸಹಯೋಗಿ ಆಗುವಂಥವ್ರು ಜಗತ್ತಿನಲ್ಲಿ ಬಹಳ ವಿರಳ. ಅದಕ್ಕೆ ಬೆರಳಿಗೆಯಷ್ಟು ಇರುವಂಥವರು ಅನ್ನೋದಕ್ಕಾಗಿ 5 ಜನ ಪಾಂಡವರು ಅಂತ ಹೇಳಿದ್ರು. ಕೌರವರು ಅಂದ್ರೆ 101 ಜನ ಅಂತ ಹೇಳಿದ್ರು. 100 ಅಂತೂ ಇಲ್ಲ, ಲೆಕ್ಕಕ್ಕೆ ಮಿಕ್ಕಿ ಇರುವಂಥವರು ಕೌರವರು. ಆ ಕೌರವರ ಹೆಸರುಗಳು ಕೂಡ ಹೇಗಿದ್ದಾವೆ ಅಂದ್ರೆ ಗುಣಸೂಚಕ ಹೆಸರುಗಳು. ಧೃತರಾಷ್ಟ್ರ ಈ ಚರ್ಮದ ಕಣ್ಣು ಇಲ್ಲದೆ ಇರುವಂಥವನು ಅಲ್ಲ, ಆದ್ರೆ ಅರಿವಿನ ಕಣ್ಣು ಇಲ್ಲದೆ ಇರುವಂಥವನು ಹುಟ್ಟು ಕುರುಡ ಅಂತ ತೋರಿಸಿದ್ರು. ಆ ಧೃತರಾಷ್ಟ್ರನ ಮಕ್ಕಳು ಕೂಡ ಎಂಥವರು ಅಂತಂದ್ರೆ ಯೋಧ ಇದ್ದ, ಆದ್ರೆ ಅವನು ದುಷ್ಟನಾಗಿದ್ದ. ದುಷ್ಟ ದುರ್ಯೋಧನ, ದುಶ್ಯಾಸನ, ಅವರೆಲ್ಲರೂ ದುರ್ವಿಧಿ, ದುಷ್ಟ 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 ಅನ್ನೋವರೇ 101 ಜನ. ಅದರಲ್ಲಿ ಒಬ್ಬ ಸಹೋದರಿ ಇದ್ದು ಅಂತ ದುಶ್ಮೀಲೆ. ಇವತ್ತು ಜಗತ್ತಿನಲ್ಲಿ ಅರೆ ನಗ್ನ ಬಟ್ಟೆ ಹಾಕಿಕೊಂಡು ಸಿನಿಮಾಗಳಲ್ಲಿ, ಕ್ಲಬ್ಗಳಲ್ಲಿ ಅಂಗ ಪ್ರದರ್ಶನ ಮಾಡಿಕೊಂಡು ತಮ್ಮ ಶೀಲ ಹರಣ ಮಾಡಿಕೊಳ್ಳುವಂಥವ್ರು ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ? ಲೆಕ್ಕ ತಪ್ಪಿದ್ದಾರೆ. ಅದಕ್ಕೆ ಒಬ್ಬ ಸಹೋದರಿ ಇದ್ದು ಅಂತ. ಇದಕ್ಕೆ 100 ಜನ ಸಹೋದರರಿದ್ದರು. ಇವತ್ತಿನ ಜಗತ್ತಿನಲ್ಲಿ ಶಾಸನಗಳನ್ನ ತಮ್ಮ ಮನಸ್ಸಿಗೆ ಬಂದಂತೆ ಉಪಯೋಗ ಮಾಡಿಕೊಳ್ಳುವಂಥವ್ರು ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ?
ಸಂವಿಧಾನ ಇದೆ, ಕಾಯ್ದೆ ಕಾನೂನುಗಳಿದ್ದಾವೆ. ಎಷ್ಟು ಮಟ್ಟಿಗೆ ನಾವು ಕಾಯ್ದೆ ಕಾನೂನುಗಳ ಅನುಸಾರವಾಗಿ ನಡೀತಾ ಇದ್ದೇವೆ? ಈಗ ಆಳುವ ವರ್ಗ, ಆಳಿಸಿಕೊಳ್ಳುವಂತ ವರ್ಗ ಹಿಂದಿನ ಕಾಲದಲ್ಲಿ ಇತ್ತು ಅಂತ ನಾವು ಕೇಳ್ತೀವಿ. ಈ ಪ್ರಜೆಗಳಿಗಾಗಿ ಪ್ರಜೆಗಳದ್ದು ಅವರದೇ ಆಳುವಂತಹ ರಾಜ್ಯ ಅಂತ ಅನ್ಕೊಳ್ತಿದ್ರು ಸಹಿತ ಪರಿಸ್ಥಿತಿ ಎಂಥವುಗಳನ್ನು ಎದುರಿಸ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಗಾಂಧಾರಿ ಕಣ್ಣಿದ್ರು ಕೂಡ ಕಣ್ ಕಟ್ಕೊಂಡಿದ್ದು ಅಂತ. ಯಾಕಂದ್ರೆ ಪತಿ ನೋಡದ ಜಗತ್ತನ್ನ ನಾನು ನೋಡೋದಿಲ್ಲ ಅಂತ. ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ಒಳ್ಳೆಯ ಅಧಿಕಾರಿಗಳು, ವಿಚಾರವಂತರು, ಚಿಂತನಶೀಲರು ಹಾಗೂ ಯಾರು ಎಲ್ಲರಿಗೂ ಹಿತಚಿಂತಕರು ಎಷ್ಟೆಲ್ಲ ಜನ ಇದ್ದಾರೆ. ಅವರು ಇದ್ರೂ ಕೂಡ ಈ ಒಂದು ದುಷ್ಟ ಜನರ ಮಧ್ಯದಲ್ಲಿ ಅವರು ಕಣ್ಣು ಇದ್ದರೂ ಕೂಡ ಕಣ್ಣು ಕಟ್ಕೊಂಡು ಬದುಕಿದರೆ ಬದುಕ್ತಾರೆ, ಕಣ್ಣು ತೆರೆದ್ರು ಅಂತಂದ್ರೆ ಬದುಕೋದಕ್ಕೆ ಕಠಿಣ. ತಂದೆ ತಾಯಿ ಕೂಡ ಮಕ್ಕಳು ಹಾಳಾಕವನ್ನು ಅದು ಒಂದು. ಅದಕ್ಕೆ ಇವತ್ತು ನೋಡ್ತಾ ಇದ್ದೀವಿ, ಎಂತಹ ಗಾಂಧಾರಿ ಕಣ್ಣಿತ್ತು ಆದ್ರೂ ಕೂಡ ಪತಿ ಆಧೀನದಲ್ಲಿದ್ದಾಗ ಕಣ್ಣು ತೆರೆದು ನೋಡೋದಕ್ಕೆ ಕಟ್ಕೊಂಡಿತ್ತು. ಹಾಗೆ ಇವತ್ತು ಆಧೀನದಲ್ಲಿದ್ದಾಗ ಇವತ್ತು ಎಷ್ಟೆಷ್ಟು ಒಳ್ಳೊಳ್ಳೆ ಅಧಿಕಾರಿಗಳಿರ್ತಾರೆ, ದಕ್ಷ ಅಧಿಕಾರಿಗಳಿರ್ತಾರೆ, ಎಷ್ಟೆಲ್ಲ ಸಮಾಜವನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ಕನಸಿಕೊಂಡು ಬಂದಿರ್ತಾರೆ. ಅಂತಹ ಅಧಿಕಾರಿಗಳು ಇವತ್ತೇನಾಗ್ತಾ ಇದ್ದಾರೆ? ಹೇಳು ಹೆಸರಿಲ್ಲದೆ ಮಾಯ ಆಗ್ತಾ ಇದ್ದಾರೆ. ಅಂದ್ರೆ ತಮ್ಮ ಜೀವನವನ್ನ ಕಳ್ಕೊಳ್ತಾ ಇದ್ದಾರೆ. ಯಾವಾಗ ಕಣ್ಣು ತೆರೆಯುವಂತಹ ಪರಿಸ್ಥಿತಿ ಬಂತು ಅಂದ್ರೆ ಒಂದು ಈ ಜಗತ್ತಿನಿಂದ ಹೊರಟು ಹೋಗ್ಬೇಕು, ಇಲ್ಲ ಅಂತಂದ್ರೆ ಕಣ್ಣು ಕಟ್ಕೊಂಡು ಬದುಕು. ಅದಕ್ಕೆ ಈ ಒಂದು ಮಹಾಭಾರತ ಎಲ್ಲೋ ಯಾವಾಗ ಇರಲಿಲ್ಲ, ಕೌರವರು ಪಾಂಡವರು ಎಲ್ಲೋ ಯಾವಾಗ ಇರಲಿಲ್ಲ. ಇದೇ ಜಗತ್ತಿನಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯವರು ಕಡಿಮೆ ಜನ, ಕೆಟ್ಟವರು ಬಹಳಷ್ಟು ಜನ. ಆದರೂ ಕೂಡ ವಿಜಯ ಆಗೋದು ಯಾರಿಗೆ ಅಂದ್ರೆ ಎಲ್ಲಿ ಒಳ್ಳೆಯದಿದೆಯೋ ಅಲ್ಲಿ ವಿಜಯ ಅನ್ನುವಂಥದ್ದು ಹಾಗೆ ಆಗ್ತದೆ ಅನ್ನೋದನ್ನ ಈ ನಮ್ಮ ಮಹಾಭಾರತ ತಿಳಿಸ್ಕೊಡ್ತದೆ. ಅದಕ್ಕೆ ಮಹಾಭಾರತ ಯುದ್ಧ ಎಲ್ಲೋ ಕುರುಕ್ಷೇತ್ರ ಮೈದಾನದಲ್ಲಿ ನಡೆಯಿತು ಅಂತಲ್ಲ, ವರ್ತಮಾನ ಜಗತ್ತಿನ ಕರ್ಮ ಕ್ಷೇತ್ರವೇ ಕುರುಕ್ಷೇತ್ರ. ಈ ಯುದ್ಧ ಮನಸ್ಸಿನಲ್ಲಿ ನಡೀತದೆ, ಮನೆಯಲ್ಲಿ ನಡೀತದೆ, ರಾಜ್ಯದಲ್ಲಿ ನಡೀತದೆ, ದೇಶದಲ್ಲಿ ನಡೀತದೆ, ಇಡೀ ವಿಶ್ವದಲ್ಲಿ ಇವತ್ತು ಈ ಯುದ್ಧ ನಡೆದಿದೆ. ಈ ಯುದ್ಧದಲ್ಲಿ ವಿಜಯ ಆಗುವಂಥವರು ಯಾರು ಅಂತಂದ್ರೆ, ಯಾರು ಭಗವಂತನಿಂದ ಶಕ್ತಿಯನ್ನು ಪಡೆದಿದ್ದಾರೋ ಅವರೇ ವಿಜಯ ಆಗ್ತಾರೆ. ಅದಕ್ಕೆ ಇದು ಮಹಾಭಾರತದಲ್ಲಿ ವರ್ಣನೆ ಆಗಿರುವಂತಹ ಯುದ್ಧ ಹಿಂಸಾತ್ಮಕವಾದಂತಹ ಯುದ್ಧ ಅಲ್ಲ. ಮಹಾಭಾರತದಲ್ಲಿ ವರ್ಣನೆ ಆಗಿರೋದು ಹಿಂಸಾತ್ಮಕವಾದಂತಹ ಯುದ್ಧ ಅಲ್ಲ. ಈಗ ಕೃಷ್ಣ ಅಹಿಂಸಾ ಪರಮಧರ್ಮಿ ದೇವತೆಗಳು ಅಂತ ಹೇಳ್ತೀವಿ. ಆ ಕೃಷ್ಣನು ಅರ್ಜುನನಿಗೆ ಕೊಲ್ಲು ಅಂತ ಹೇಳೋದಕ್ಕೆ ಸಾಧ್ಯ ಇದೆ ಏನು? ಗೀತೆಯಲ್ಲಿ ಏನ್ ಕೇಳ್ತೀವಿ? ಯಾವುದು ಯುದ್ಧದ ಮೈದಾನದಲ್ಲಿ ಕೃಷ್ಣನು ಅರ್ಜುನನಿಗೆ ಗೀತಾ ಉಪದೇಶ ಮಾಡಿದ ಅಂತ ಕೇಳ್ತೀವಿ. ನೀವು ವಿಚಾರ ಮಾಡ್ರಿ, ಯುದ್ಧದ ಮೈದಾನ ಕಲ್ಪನೆ ಮಾಡ್ಕೊಡ್ರಿ. ಯುದ್ಧ ಮಾಡ್ತಾ ಇದ್ದಾರೆ, ಕುದುರೆ, ಒಂಟೆ, ಆನೆಗಳಿದ್ದಾವೆ, ಎಲ್ಲ ಖಡ್ಗ, ಆಮೇಲೆ ಬಿಲ್ಲು, ಬಾಣಗಳಿಂದ ಯುದ್ಧ ಮಾಡ್ತಾರೆ. ರುಂಡ ಮುಂಡ ಚಂಡಾಡ್ತಾ ಇದ್ದಾರೆ, ರಕ್ತದ ನದಿ ಹರಿತಾ ಇದೆ, ಹಾಹಾಕಾರ, ಚೀರಾಟ, ನೋವು ಎಲ್ಲವೂ ಇದೆ. ಆ ಮಧ್ಯದಲ್ಲಿ ಈ 18 ಅಧ್ಯಾಯದ ಗೀತೆಯನ್ನ ಹೇಳುವುದಕ್ಕೂ ಕೇಳುವುದಕ್ಕೂ ಪೇಷನ್ಸ್ ಇರೋದಕ್ಕೆ ಸಾಧ್ಯ ಇದೆ ಏನ್ರಿ? ವಿಚಾರ ಮಾಡಿ. ಯಾರಾದ್ರೂ ಜಗಾಡ್ತಿದ್ರೆ 3ನೇದವ್ರ ಬುದ್ಧಿವಾದ ಹೇಳೋದಕ್ಕೆ ಹೋದ್ರೆ ಕೇಳೋ ಪೇಷನ್ಸ್ ಜಗತ್ತಿನಲ್ಲಿ ಇಲ್ಲ. ಆದರೆ ಇದು ಯುದ್ಧದ ಮೈದಾನದಲ್ಲಿ ನಡೆದಿರುವಂತಹ ಹಿಂಸಾತ್ಮಕ ಯುದ್ಧ ಅಲ್ಲ, ಅಹಿಂಸಾತ್ಮಕ ಯುದ್ಧ. ಪರಮಾತ್ಮನು ನಾವು ಮಕ್ಕಳಿಗೆ ಜ್ಞಾನ ಯೋಗವನ್ನು ಕಲಿಸಿ ವಿಕಾರಿ ಗುಣಗಳ ಮೇಲೆ ಹೇಗೆ ವಿಜಯ ಆಗಬೇಕು ಅನ್ನುವಂಥ ಯುದ್ಧವನ್ನ ಕಲಿಸ್ತಾ ಇದ್ದಾರೆ. ಹಾಗೂ ಗೀತಾ ಜ್ಞಾನದಾತ ಯಾರು? ನಿರಾಕಾರ ಶಿವನು, ದೇಹಧಾರಿ ಶ್ರೀಕೃಷ್ಣನು ಅಂತ ಪ್ರಶ್ನೆ ಬರ್ತದೆ. ನಮಗೆಲ್ಲ ಮೊದಲು ಗೊತ್ತಿರುವಂತೆ ದೇಹಧಾರಿ ಶ್ರೀಕೃಷ್ಣನು ಯುದ್ಧದ ಮೈದಾನದಲ್ಲಿ ರಥದಲ್ಲಿ ಕುಳಿತು 5 ಕುದುರೆಗಳ ರಥದಲ್ಲಿ ಕುಳಿತು ಅರ್ಜುನನಿಗೆ ಗೀತೆಯನ್ನ ಬೋಧಿಸಿದ ಅಂತ ಹೇಳಿದ್ರು. ಯಾರು? ಈ ದೇಹಧಾರಿ ಶ್ರೀಕೃಷ್ಣ 5 ಕುದುರೆಯ ರಥದಲ್ಲಿ ಕುಳಿತು ಬೋಧಿಸಲಿಲ್ಲ. 5 ರಥ ಅಂದ್ರೆ ಇದು ದೇಹ, 5 ಕುದುರೆಗಳು ಅಂದ್ರೆ ಇಂದ್ರಿಯಗಳು. ಈ ದೇಹದಲ್ಲಿ ಕುಳಿತು ಪರಮಾತ್ಮನು, ಅದಕ್ಕೆ ಕೇಳುವವನು ಅದೇ ರಥದಲ್ಲಿಯೇ ಇದ್ದ,
ಹೇಳುವವನು ಅದೇ ರಥದಲ್ಲಿಯೇ ಇದ್ದ. ಅದೇ ಒಂದೇ ರಥದಲ್ಲಿ ಇವನು ಸಾರಥಿಯಾಗಿದ್ದ, ಅವನು ಯುದ್ಧ ಮಾಡುವವನಾಗಿದ್ದ. ಹಾಗೆ ಪರಮಾತ್ಮನು ಈ ಒಂದು ರಥದಲ್ಲಿ ಇವರು ಯುದ್ಧ ಮಾಡುವಂಥವರು, ಪರಮಾತ್ಮನು ನಡೆಸಿಕೊಂಡು ಹೋಗುವಂಥವರು, ಇವ್ರ ಮುಖಾಂತರ ನಮ್ಮೆಲ್ಲರಿಗೂ ಅಹಿಂಸಾತ್ಮಕ ಯುದ್ಧವನ್ನ ಕಲಿಸಿಕೊಡ್ತಾ ಇದ್ದಾರೆ. ಈ ವಿಕಾರಿ ಗುಣಗಳ ಮೇಲೆ ವಿಜಯಿ ಹೇಗಾಗಬೇಕು ಅನ್ನುವಂತಹ ಈ ಒಂದು ಗೀತಾ ಜ್ಞಾನವನ್ನು ಪರಮಾತ್ಮ ಕೊಡ್ತಾ ಇದ್ದಾರೆ. ಅದಕ್ಕೆ ಗೀತಾ ಜ್ಞಾನದಾತ ನಿರಾಕಾರ ಆಗಿರುವಂತಹ ಶಿವನೇ ವಿನಃ ದೇಹಧಾರಿ ಶ್ರೀಕೃಷ್ಣ ಆಗಲಾರ. ಯಾಕಂದ್ರೆ ಅರ್ಜುನ ಹೇಳ್ತಾನೆ, ವಿರಾಟ ರೂಪದ ದರ್ಶನ ಮಾಡು ಅಂದಾಗ ಕೃಷ್ಣನ ರೂಪವನ್ನು ಹೊರತುಪಡಿಸಿ ಇನ್ನೊಂದು ರೂಪ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ನನಗೆ ನಿನ್ನ ಸ್ವರೂಪ ನೋಡೋದಕ್ಕಾಗುವುದಿಲ್ಲ, ಸಾಕು ಮಾಡು ಅಂತಾನೆ ಅಂತ. ಅಂದರೆ ಭಗವಂತನ ರೂಪ ನೋಡೋದಕ್ಕೆ, ದರ್ಶನಕ್ಕೆ ಕಠಿಣ ಇರುವುದಕ್ಕೆ ಸಾಧ್ಯ ಇದೆ ಎಂದು ಇಲ್ಲ. ಗೀತೆಯಲ್ಲಿನೂ ಕೂಡ ಭಗವಂತ ಹೇಳಿದ್ದಾನೆ, ನಾನು ಅಜನ್ಮ ಇದ್ದೇನೆ, ಅಯೋನಿಜ ಇದ್ದೇನೆ, ಈ ಇಡೀ ಜಗತ್ತಿಗೆ ಮಾತಾ ಧಾತ ಪಿತಾಮಹ ಇದ್ದೇನೆ ಅಂತ ಗೀತೆಯಲ್ಲಿ ಹೇಳ್ತಾರೆ. ಹಾಗೂ ಗೀತೆಯ ಶ್ಲೋಕ ಇದೆ, ಎಲ್ಲಿ ಸೂರ್ಯ ಚಂದ್ರರು ಬೆಳಗುವುದಿಲ್ಲವೋ, ಎಲ್ಲಿ ಸ್ವಯಂ ಪ್ರಕಾಶದ ಧಾಮ ಇದೆಯೋ ಆ ಪರಮಧಾಮ ನನ್ನದು ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮ ಪಡೆದಾನೆ, ಅವನು ಅಜನ್ಮ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗೂ ಶ್ರೀಕೃಷ್ಣ ಗುರುಗಳಿಂದ ಶಿಕ್ಷಣವನ್ನು ಪಡೆದಾನೆ, ಅವನು ಸ್ವಯಂಭೂ ಆಗುವುದಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಯಿಂದ ಪಾಲನೆ ಪಡೆದಾನೆ, ಅಂದಮೇಲೆ ಅವನು ಇಡೀ ಜಗತ್ತಿಗೆ ಮಾತಾ ದಾತ ಆಗುವುದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅಂತ ಯಾಕೆ ಹೇಳಿದರು ಅಂತಂದ್ರೆ, ಪರಮಾತ್ಮನಿಗೆ ಕೃಷ್ಣ ಅಂತೂ ಅನ್ಬೋದು, ರಾಮ ಅಂತಾದ್ರೂ ಅನ್ಬೋದು, ಯಾವುದಾದ್ರೂ ಹೆಸರಿಂದ ಕರಿಬಹುದು. ಕೃಷ್ ಅಂದ್ರೆ ಕೆಟ್ಟದ್ದನ್ನ ನಾಶ ಮಾಡುವವನು ಅಂತ ಅರ್ಥ. ಅದಕ್ಕೆ ಆ ಕೆಟ್ಟದ್ದನ್ನ ನಾಶ ಮಾಡುವಂತಹ ಭಗವಂತನ ಹೆಸರನ್ನ ಕೃಷ್ಣನ ತಂದೆ ತಾಯಿಗಳು ಇಟ್ರು, ರಾಮನ ತಂದೆ ತಾಯಿಗಳು ಇಟ್ರು. ಜಗತ್ತಿನಲ್ಲಿ ಇವತ್ತು ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೃಷ್ಣ ಅಂತೂ ಇಟ್ಟಾರೆ, ರಾಮ ಅಂತೂ ಇಟ್ಟಾರೆ. ಆದರೆ ಅವರೆಲ್ಲರೂ ರಾಮ, ಎಲ್ಲರೂ ಕೃಷ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಮದ್ ಭಗವದ್ಗೀತಾ ಅಂತ ಹೇಳಾಗ್ತದೆ ವಿನಃ ಶ್ರೀಮದ್ ಕೃಷ್ಣ ಗೀತಾ ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಅದಕ್ಕೆ ಆ ಭಗವದ್ಗೀತೆಯಲ್ಲಿ ಉಚ್ಚರಿಸಿರುವಂತಹ ಗೀತಾ ಒಂದು ಜ್ಞಾನ ಯಾರು ಕೊಟ್ಟವರು ಅಂತಂದ್ರೆ ನಿರಾಕಾರಿಯಾಗಿರುವಂತಹ ಪರಮಾತ್ಮ. ಅದಕ್ಕೆ ನಿರಾಕಾರಿಯಾಗಿರುವಂತಹ ಪರಮಾತ್ಮ ಗೀತಾ ಜ್ಞಾನದಾತ. ಶ್ರೀಕೃಷ್ಣ ಭಾರತ ದೇಶದ ಮೊದಲ ರಾಜಕುಮಾರ. ಶ್ರೀಕೃಷ್ಣ ಇರುವಂಥದ್ದು ಸತ್ಯಯುಗದಲ್ಲಿ. ಅದಕ್ಕೆ ಶ್ರೀಕೃಷ್ಣನು ಬಂಗಾರದ ರಥದಲ್ಲಿ ಬಂದ ಅಂತಂದ್ರೆ ಯಾರಾದ್ರೂ ಬಿಡೋದಕ್ಕೆ ಸಾಧ್ಯ ಇದ್ದೇನೆ ಈ ಕಲಿಯುಗಿ ಜಗತ್ತಲ್ಲಿ ಬಂದ್ರೆ? ಇಲ್ಲ, ಶ್ರೀಕೃಷ್ಣನಿರೋದು ಸತ್ಯಯುಗದಲ್ಲಿ. ಆದರೆ ಭಾಗವತದಲ್ಲಿ ಏನು ಮಾಡಿದ್ರು, ಶ್ರೀಕೃಷ್ಣನಿಗೆ ಅನೇಕ ಕಲಂಕಗಳನ್ನು ಕೊಟ್ಟರು. ಜಾರ, ಚೋರ, ಲೋಲ ಇದೆಲ್ಲವೂ ತಪ್ಪು. ಯಾಕಂದರೆ ಜಗತ್ತಿನಲ್ಲಿ ಯಾವ ಕಾಲಕ್ಕೆ ಯಾವ್ಯಾವ ರೂಪದಲ್ಲಿ ತಮ್ಮ ಅನುಭವಕ್ಕೆ ಬಂದಂತೆ ಅನೇಕ ಗ್ರಂಥಗಳನ್ನು ಬರೀತಾ ಹೋದರು. ಆಯಾ ಕಾಲಕ್ಕೆ ತಮ್ಮದೇ ಕಾಲಕ್ಕೆ ಇರುವಂತಹ ಒಂದು ವಿಚಾರಗಳನ್ನು ದೇವತೆಗಳಿಗೆ ಅನ್ವಯ ಆಗುವಂತೆ ಬರೆದರು. ಈಗ ನೋಡ್ರಿ, ಒಬ್ಬ ಯೋಗ್ಯ ಪುರುಷನಿಗೆ ಒಬ್ಬರು ಬಿಟ್ಟರೆ ಇಬ್ಬರು ಪತ್ನಿ ಇದ್ರೆ ಅಯೋಗ್ಯ ಅಂತ ಹೇಳ್ತಾರೆ. ಕೃಷ್ಣನಿಗೆ ಏನು ಹೇಳಿದರು? 16,000 ಪಟ್ಟದ ರಾಣಿಯರಿದ್ದರು ಅಂತ. ಕೃಷ್ಣ ಏನು ಮಾಡ್ತಿದ್ದ? ಸ್ನಾನ ಮಾಡ್ತಿರ್ಬೇಕಾದ್ರೆ ಬಟ್ಟೆ ಕಲಿತಿದ್ದ. ಕೃಷ್ಣ ಏನು ಮಾಡ್ತಿದ್ದ? ಗಡಿಗೆ ಹೊಡಿತಿದ್ದ. ಕೃಷ್ಣ ಏನು ಮಾಡ್ತಿದ್ದ? ಕನ್ಯೆಯರನ್ನು ಉಳಿಸ್ಕೊಂಡು ಹೋಗ್ತಿದ್ದ. ಅನೇಕ ರೂಪದ ಕಲಂಕ ಮಾತುಗಳನ್ನು ಬರೆದರು. ಕೃಷ್ಣ ಅಂಥವನು ಅಲ್ಲ. ಕೃಷ್ಣನು 16 ಕಲಾ ಸಂಪನ್ನ, ಸರ್ವಗುಣ ಸಂಪನ್ನ, ಮರ್ಯಾದ ಪುರುಷೋತ್ತಮ, ಅಹಿಂಸಾ ಪರಮೋಧರ್ಮಿ, ಸಂಪೂರ್ಣ ನಿರ್ವಿಕಾರಿ ಅಂತ ಕೃಷ್ಣನಿಗೆ ಮಹಿಮೆ ಮಾಡಲಾಗ್ತದೆ. ಆದರೆ ಕೃಷ್ಣನಿಗೆ ಎಲ್ಲ ಅಪವಾದಗಳು ಯಾವ ಅರ್ಥದಲ್ಲಿ ಹೇಳಿದರು ಅನ್ನೋದನ್ನು ನಾವು ತಿಳಿದುಕೊಳ್ಳದೆ ಬಾಹ್ಯ ರೂಪದ ಅರ್ಥದಲ್ಲಿ ಅರ್ಥೈಸಿಕೊಂಡಿವಿ. ಆದರೆ ಕೃಷ್ಣ ಗಡಿಗೆ ಹೊಡಿತಿದ್ದ, ಅರ್ಥಾತ್ ಗಡಿಗೆ ಅಂದರೆ ಈ ದೇಹ. ಅದಕ್ಕೆ ಮಣ್ಣಿನ ಮಾಡಿದ ಕೊಡನವ್ವ, 9 ತೂತಿನ ಕೊಡನವ್ವ ಅಂತ ಈ ದೇಹಕ್ಕೆ ತತ್ವಜ್ಞಾನಿಗಳೇ ಹೇಳಿದರು. ಕೃಷ್ಣ ಯಾವ ಗಡಿಗೆ ಹೊಡಿತಿದ್ದ ಅಂತಂದರೆ ಮರಿಯಲ್ಲಿ ನಿಂತುಕೊಂಡು ಹೊಡಿತಿದ್ದ ಅಂತ, ಯಾರಿಗೂ ಕಾಣದೇ ಇರುವಂಗೆ ಗಡಿಗೆ ಹೊಡಿತಿದ್ದ ಅಂತ.
ಚರ್ಮದ ಕಣ್ಣಿಗೆ ಕಾಣದೇ ಇರುವಂಥವನು ನಮ್ಮ ದೇಹದ ಭಾವನೆಯನ್ನು ಒಡೆದಿದ್ದ. ಆ ದೇಹದ ಭಾವನೆ ಒಡೆದಾಗ ಹೊರಗಡೆ ಬರುವಂಥದ್ದು ಯಾವುದು ಅಂದರೆ ಶಕ್ತಿಶಾಲಿ ಪದಾರ್ಥ. ಆ ಅಡಿಗೆಗಳಲ್ಲಿ ಏನಿರ್ತಿತ್ತು? ಹಾಲು, ತುಪ್ಪ, ಬೆಣ್ಣೆ ಇರ್ತಿತ್ತು ಅಂತ ಕೇಳ್ತೀವಿ. ಬಟ್ಟೆ ಕಲಿತಿದ್ದ ಆ ಕೃಷ್ಣ ಆ ನೀರಿನ ನದಿಯೊಳಗೆ ಸ್ನಾನ ಮಾಡಿರ್ಬೇಕಾದ್ರೆ ಬಟ್ಟೆ ಕದಿಯುವಂಥವ್ರಲ್ಲ. ನಾವು ಭಗವಂತನ ಜ್ಞಾನ ಸ್ನಾನ ಮಾಡ್ತಿರ್ಬೇಕಾದ್ರೆ ನಮ್ಮ ದೇಹದ ಭಾವನೆಯನ್ನು ಕದ್ದುಕೊಳ್ಳುವಂಥವನು ಭಗವಂತನೇ, ಅವನಿಗೆ ಕೃಷ್ಣ ಅಂತೇಳಿ. ಈಗ ನಾವು ಕೂತ್ಕೊಂಡಿದ್ದೀವಿ, ಜ್ಞಾನ ಕೇಳ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ನಾನು ಇಂಥ ಧರ್ಮ, ನಾನು ಇಂಥ ಜಾತಿ, ನಾನು ಹೆಣ್ಣು, ನಾನು ಗಂಡು, ನಾನು ಸುಖಿ ಏನಾದರೂ ಇದೆಯೇನು? ಈ ದೇಹದ ಭಾವನೆಯನ್ನು ಭಗವಂತ ಕದ್ದುಕೊಳ್ತಾನೆ ಅಂತ. ಆಮೇಲೆ ಕೃಷ್ಣನ ಮುರಳಿ ನುಡಿಸ್ತಿರ್ಬೇಕಾದ್ರೆ ಅವ್ರು ಸುದುವುದೆಲ್ಲ ಮರೆತು ಓಡೋಡ್ ಬರ್ತಿದ್ರು ಅಂತ ಹೇಳ್ತಾರೆ. ಯಾವ ಮುರಳಿ? ಬಂಗಾರದ ಮುರಳಿ, ಕಟ್ಟಿಯ ಮುರಳಿ ಅಲ್ಲ. ಪರಮಾತ್ಮನು ಕೊಡುವಂತಹ ಜ್ಞಾನವನ್ನು ಆಸ್ವಾದಿಸಬೇಕು ಅಂತಂದರೆ ಎಲ್ಲೋ ಇರುವಂಥವ್ರು ಓಡೋಡ್ ಬರ್ತಾರೆ. ನಾಳೆ ಮೌಂಟ್ ಆಬುಗೆ ಹೋದಾಗ ನೋಡ್ತೀರಿ, ಅಲ್ಲಿ ಎಷ್ಟು ವಯಸ್ಸಾದ್ರು ಇರ್ತಾರೆ, ನಡೆಯೋದಕ್ಕೆ ಬರೋದಿಲ್ಲ, ಕುಂತಿರ್ತಾರೆ. ನಸುಕೊಳಗೆ 2 ಗಂಟೆಯಿಂದಲೇ ಮೆಡಿಟೇಷನ್ ರೂಮಿಗೆ ಬರೋದು. ಸುದುವುದೆಲ್ಲ ಮರ್ತಿರ್ತಾರೆ. ರಾತ್ರಿ ಬೆಳತನ ಸ್ನಾನ ಮಾಡ್ತಾರೆ. ನಾವು ಜಲ್ದಿ ಹೋಗ್ಬೇಕು, ಮೆಡಿಟೇಷನ್ ಮಾಡ್ಬೇಕಂತ ಅವ್ರ ಬಟ್ಟೆ ನೋಡ್ಬೇಕು, ಮಚ್ಕೊಂಡಿದ್ದು ಕೆಳಗೆ ಸುತ್ತಾಗ್ತಿರ್ತದೆ, ಬ್ಯಾಟ್ ಹಾಕೊಂಡು ಗೀಲ್ ಹೋಗಿರ್ತದೆ, ಆದರೂ ಹೋಗ್ಬೇಕಂತ ಹೋಗ್ತಿರ್ತಾರೆ. ಇಲ್ಲಿನೂ ಕೂಡ ನೋಡ್ರಿ, ದಿನ ಬೆಳಿಗ್ಗೆ ನಸುಗಳಿಗೆ ಎಷ್ಟು ಚಳಿ ಇರ್ತಿರ್ತಾವೆ ನೋಡಿದ್ರು. ಈ ಬೆಳಗಾವಿನವ್ರಂತೂ ಬರ್ತಾರೆ. ಅವರು ಕಾಲು ತೊಂದರೆ ಇದೆ, ಆ ಗಾಡಿ ಹೊಡಿಯೋದಕ್ಕೆ ತೊಂದರೆ ಇದೆ, ಅಂಥ ಚಳಿಗಳಿದ್ದು ಕರೆಕ್ಟ್ 6:30 ಅಂತಂದರೆ ಕ್ಲಾಸಿಗೆ ಬಂದಿರ್ತಾರೆ. ಎಷ್ಟೋ ಈಗ ರಮಣಣ್ಣವ್ರಂತ ಬರ್ತಿದ್ರು, ಅವರು ಎಷ್ಟು ಈಗ ತೊಂದರೆ ಆಗ್ಯದಂತ ಬರೋದಕ್ಕೆ ಬಿಟ್ಟಾರೆ, ಗುರುವಾರಕ್ಕೊಮ್ಮೆ ಬರ್ತಾರೆ. ಅವರು ಎಂಥ ಚಳಿ ಇರಲಿ ಏನಿರಲಿ ಕರೆಕ್ಟ್ 6:30 ಗಂಟೆ ಅಂದರೆ ಹಾಜರಿರ್ತಿದ್ರು. ಈಗ ಅಜ್ಜ ನೋಡ್ತೀವಿ, ಇಷ್ಟೆಲ್ಲ ವಯಸ್ಸಾಗೋದಲ್ಲ, ದಿನ ರಾತ್ರಿ ಏನು ಮಾಡ್ತಾನೆ? ವಾಣಿ ಬರೆದು ನೋಡ್ಬೇಕು ನೋಡಿ ಒಂದ್ಸರಿ, ದಿನ ವಾಣಿ ಬರೆದು ಮಲ್ಕೋತಾನೆ, ವಾಣಿ ಓದಿ ಮಲ್ಕೋತಾನೆ. ಆಮೇಲೆ ದಿನ ಅಮೃತ ವೇಳೆ ಕರೆಕ್ಟ್ 3:30 ಅಂತಂದರೆ ಹೇಳ್ತಾನೆ. ಇದು ಭಗವಂತನ ಮುರುಳಿಯ ಮೇಲೆ ಮೋಹಿತ ಆಗಿರುವಂಥವರು. ಆ ಮುರುಳಿಯಲ್ಲ, ಪರಮಾತ್ಮ ಕೊಡುವಂತಹ ಜ್ಞಾನದ ಮುರುಳಿ. ಅಂದರೆ ಪರಮಾತ್ಮನಿಗೆ 16,000 ಪಟ್ಟದ ರಾಣಿಯರಿದ್ದರು. ಕೃಷ್ಣನಿಗೆ ಯಾಕೆ ಹೇಳಿದರು ಅಂದರೆ ಶರಣ ಸತಿ ಲಿಂಗಪತಿ. ನಾವೆಲ್ಲ ಶರಣರು ಭಗವಂತನಿಗೆ ಸತಿಯರು ಅಂತಂದರೆ ಈ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಪರಮಾತ್ಮ ಏನಿದ್ದಾನೆ? ಪತಿ ಇದ್ದಾನೆ. ಆಮೇಲೆ 16,000 ಯಾಕೆ? ಲಕ್ಷಾಂತರ ಜನರು ಪರಮಾತ್ಮನಿಗೆ ಏನಿದ್ದಾರೆ? ಸತಿಯರು. ಪತಿ ಅರ್ಥಾತ್ ಒಡೆಯ, ಇಡೀ ಜಗತ್ತಿಗೆ ಒಡೆಯ, ಇಡೀ ಜಗತ್ತಿಗೆ ಮಾಲೀಕ, ಇಡೀ ಜಗತ್ತಿಗೆ ಸಂರಕ್ಷಣೆ ಮಾಡುವಂಥವನು, ಇಡೀ ಜಗತ್ತಿಗೆ ಪಾಲನೆ ಕೊಡುವಂಥವನು ಪರಮಾತ್ಮ. ಆ ಅರ್ಥದಲ್ಲಿ ಏನು ಹೇಳಿದರು? ಯಾರು? ಕೃಷ್ಣನಿಗೆ 16,000 ಪತ್ನಿಯರು ಅಂತೇಳಿ. ಕೃಷ್ಣನಿಗೂ ಹೇಳ್ತಾರೆ, ಕೃಷ್ಣ ಏನು ಮಾಡಿದ ಅಂದರೆ ಅಸುರರ ಬಂಧನದಲ್ಲಿರುವಂತಹ ಕನ್ಯೆಯರಿಗೆ ಬಿಡುಗಡೆ ಮಾಡಿದ ಅಂತ. ಬಿಡುಗಡೆ ಮಾಡಿದ ಮೇಲೆ ಅವರೆಲ್ಲರೂ ಏನಂದ್ರಂತೆ, ನಾವೀಗ ಎಲ್ಲಿಗೆ ಹೋಗೋದು? ಮನೆಯೊಳಗೂ ಕರ್ಕೊಳಂಗಿಲ್ಲ, ಅಸುರನ ವಶ ಆಗಿದ್ದೀವಿ ಅಂತಂದರೆ ಯಾರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ, ಏನು ಮಾಡೋದು ಅಂತ ಕೇಳಿದಾಗ ಕೃಷ್ಣ ಏನು ಹೇಳಿದಂತೆ, ನಾನಿದ್ದೀನಿ ನಿಮ್ಮನ್ನೆಲ್ಲ ಪಾಲನೆ ಮಾಡುವಂಥವನು, ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥವನು ಅಂತ ಹೇಳಿದಂತೆ. ಇದಕ್ಕೆ ನಾವೆಲ್ಲರೂ ಅಸುರಿ ರಾಜ್ಯದಲ್ಲಿ ಅಸುರನ ವಶ ಆಗಿದ್ದೀವಿ, ವಿಕಾರಿ ಗುಣಗಳ ವಶ ಆಗಿದ್ದೀವಿ. ಅಂಥವರನ್ನು ಭಗವಂತ ಏನು ಮಾಡಿದ? ಬಿಡುಗಡೆ ಮಾಡಿ ನಮಗೆ ಪಾವನ ಮಾಡಿ ತನ್ನವರನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಪಟ್ಟದ ರಾಣಿಯರು ಓಡಿಸ್ಕೊಂಡು ಹೋಗ್ತಿದ್ದ. ಯಾಕೆ ಅಂದರೆ ಪಟ್ಟದ ರಾಣಿಯರನ್ನು ಮಾಡಬೇಕು ಅಂತ. ನಿಮಗೆ ಸಾಯಂಕಾಲ 5 ಗಂಟೆ ಆಗಬೇಕು ಅಂದರೆ ಆಯಿತು ಅಂದರೆ ಓಡೋಡಿ ಬರಬೇಕು ಅಂತ ಅನಿಸ್ತದನು, ಅಥವಾ ಅಪೂರ್ವಾಂತರ ಭಾಗಕ್ಕೆ ಹೋಗ್ಬೇಕು ಅಂತ ಬರ್ಬೇಕು ಅನಿಸ್ತದೆ. ಹಾಗೆ ಭಗವಂತ ನಮ್ಮನ್ನು ಓಡಿಸ್ಕೊಂಡು ಬರ್ತಾನೆ. ಯಾಕೆ ಅಂದರೆ ನಮ್ಮನ್ನು ಏನು ಮಾಡಬೇಕಾಗಿದ್ದೀರಿ? ಅವನು ದೇವಿ ದೇವತಾ ಮಾಡಬೇಕಾಗಿದೆ, ಪಟ್ಟದ ರಾಣಿಯರನ್ನು ಮಾಡಬೇಕಾಗಿದೆ. ಅದಕ್ಕೆ ಕೃಷ್ಣ ಜಾರ ಲೋಲ ಚೋರ ಅಲ್ಲ. ಇವೆಲ್ಲ ಕಲಂಕಗಳು ಅಧ್ಯಾತ್ಮದ ಅರ್ಥದಲ್ಲಿ ನೋಡಿದಾಗ ಕೃಷ್ಣ ಯಾರು ಅಂದರೆ ನಿರಾಕಾರಿಯಾಗಿರುವಂಥ ಭಗವಂತ ನಮ್ಮನ್ನು ಆರಿಸಿಕೊಂಡು ತನ್ನವರನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕೆ ಎಂದೋ ಯಾವಾಗೋ ನಡೆದಿರುವಂತಹ ಯುದ್ಧ ಅಲ್ಲ,
ಕರ್ಮಕ್ಷೇತ್ರವೇ ಕುರುಕ್ಷೇತ್ರ. ಗೀತಾ ಜ್ಞಾನದಾತ ನಿರಾಕಾರಿಯಾಗಿರುವಂತಹ ಪರಮಾತ್ಮ ಈ ಸಂಗಮ ಯುಗದಲ್ಲಿ ಜ್ಞಾನವನ್ನು ಕೊಟ್ಟು ನಮಗೆ ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಬಂದಿದ್ದಾರೆ. ಈ ಸಂಗಮ ಯುಗಕ್ಕೆ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಅಂತ ಹೇಳಾಗ್ತದೆ. ಈ ಪ್ರಜಾಪಿತ ಬ್ರಹ್ಮರವರಿಗೆ ಯಜ್ಞದ ತಂದೆ ಅಂತ ಹೇಳಾಗ್ತದೆ. ಜಗದಂಬ ಸರಸ್ವತಿ ಅವರಿಗೆ ಯಜ್ಞದ ತಾಯಿ ಅಂತ ಹೇಳಾಗ್ತದೆ. ಯಜ್ಞದ ತಾಯಿ ಅಂದರೆ ಅವರು ಒಬ್ಬ ಕನ್ಯೆ. ಈ ಯಜ್ಞದಲ್ಲಿ ಎಲ್ಲರನ್ನು ನೋಡ್ಕೊಳ್ಳೋದಕ್ಕಾಗಿ ಒಬ್ಬ ಹೆಣ್ಮಕ್ಳು ಬೇಕಾಗಿತ್ತು. ಅವರು ವಯಸ್ಸಿನಲ್ಲಿ ಸಣ್ಣವರಿದ್ದರೂ ಕೂಡ ಗುಣದಲ್ಲಿ ಯೋಗ್ಯತೆಯಲ್ಲಿ ಪ್ರಭುತ್ವ ಇದ್ದರು. ಅದಕ್ಕೆ ಪರಮಾತ್ಮನು ಅವರನ್ನು ಈ ಯಜ್ಞದ ತಾಯಿ ಅಂತ ನಿಮಿತ್ತ ಮಾಡಿದರು. ಅವರಿಗೆ ಜಗದಂಬ ಸರಸ್ವತಿ ಯಜ್ಞದ ತಾಯಿ ಅಥವಾ ಮಮ್ಮ ಅಂತ ಕರೆಯಲಾಗ್ತದೆ. ಯಜ್ಞದ ತಂದೆ ಬ್ರಹ್ಮ, ಯಜ್ಞದ ತಾಯಿ ಜಗದಂಬ ಸರಸ್ವತಿ. ಹಾಗೂ ಈ ಯಜ್ಞದಲ್ಲಿ ನಾವೆಲ್ಲರೂ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಸ್ವಾಹ ಮಾಡಿದಾಗ ನಾವೇ ನರಕದಲ್ಲಿರುವಂಥವರು ಸ್ವರ್ಗದ ರೂಪದ ಜಗತ್ತಿಗೆ ಹೋಗೋದಕ್ಕೆ ಯೋಗ್ಯರು ಆಗ್ತಾ ಇದೆ. ಅದಕ್ಕೆ ಪರಮಾತ್ಮನು ಸ್ಥಾಪನೆ ಮಾಡಿರುವಂತಹ ಅವಿನಾಶಿ ರುದ್ರಜ್ಞಾನ ಅಶ್ವಮೇಧ ಯಜ್ಞ ಅಂತ ಇದಕ್ಕೆ ಕರೆಯಲಾಗ್ತದೆ. ಅಶ್ವಮೇಧ ಯಜ್ಞ ಅಂದರೆ ಈ ದೇಹ ಅನ್ನುವಂಥ ಅಶ್ವವನ್ನು ಈ ಭಗವಂತರಿಗೆ ಅರ್ಪಣೆ ಮಾಡಿ ಇರುವಂತಹ ಈ ಜ್ಞಾನ ಯೋಗದ ಅಗ್ನಿಯಲ್ಲಿ ನಮ್ಮೆಲ್ಲ ಕೆಟ್ಟತನವನ್ನು ಸ್ವಾಹ ಮಾಡಿದಾಗ ದೈವಿ ಗುಣಗಳಿಂದ ಜಾಗೃತ ಆಗ್ತೀವಿ, ಹೊಸ ಜಗತ್ತಿಗೆ ಹೋಗೋದಕ್ಕೆ ಯೋಗ್ಯ ಆಗ್ತೀವಿ. ಈ ರೀತಿ ಈ ಮಾನವ ವಂಶ ಬೆಳೀತದೆ, ಮತ್ತೆ ಅವಸಾನ ಹೊಂದುತ್ತದೆ. ನಿರಂತರ ಇದು ನಡೆಯುವಂತಹ ಕ್ರಿಯೆ. ಇದು